ಮೋದಿಯದ್ದೇನಿದ್ರು ರಾಜತಂತ್ರ, ರಾಹುಲ್ ಗಾಂಧಿಯದ್ದು ಬರೀ ಕುತಂತ್ರ. CJPಯನ್ನು ಒಂದು ದಾಳವಾಗಿ ಉಪಯೋಗಿಸಿಕೊಂಡು, ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆದು ಕಾಂಗ್ರೆಸ್ ಪಾರ್ಟಿ ಇದು ನಮ್ಮ ಗೆಲುವು, ಇದು ನಮ್ಮ ಗೆಲುವು ಅಂತ ಹೇಳ್ತಿದೆ. CJP ಒಂದು ಕಡೆ ಇದು ನಮ್ಮ ಗೆಲುವು, ನಮ್ಮ ಗೆಲುವು ಅಂತ ಹೇಳ್ತಿದೆ. ಇವತ್ತು ಕೆಲವರಿಗೆ ಅರ್ಥ ಆಗದೆ ಇರುವಂಥ ವಿಷಯ ಏನು ಅಂದರೆ, ಧರ್ಮೇಂದ್ರ ಪ್ರಧಾನ್ ಅವರು ಏನು ಕೆಲಸನೇ ಮಾಡಿಲ್ಲ ಅಂತ ತಿಳ್ಕೊಂಡಿದ್ರೆ ಅದು ಖಂಡಿತವಾಗೂ ತಪ್ಪಾಗುತ್ತೆ. ಈ ದೇಶದ ಮೇಲೆ ದಾಳಿ ಮಾಡಿದಂಥ ಮೊಘಲ್ ಆಕ್ರಮಣಕಾರರು, ವಿದೇಶಿ ಆಕ್ರಮಣಕಾರರಿಂದ ತುಂಬಿ ತುಳುಕುತ್ತಿದ್ದಂಥ ಪಠ್ಯಪುಸ್ತಕದಲ್ಲಿದ್ದಂಥ ಪಠ್ಯಗಳನ್ನು ಬಹುತೇಕ ಬದಲಾಯಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಹೊಟ್ಟೆಯಲ್ಲಿರುವಂತ ಕಿಚ್ಚೇನು ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ದೇಶದ ಜನರದನ್ನ ಅಂತ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೂ ದೇಶದ ಭವಿಷ್ಯಕ್ಕೋಸ್ಕರ ಕ್ಷಮೆಯನ್ನು ಕೇಳ್ತಾರೆ ಅನ್ನೋಂಥ ಭರವಸೆ ಜನಗಳಿಗಿದೆ. ನೀವ್ಯಾಕೆ ಅದನ್ನ ಕಟ್ಕೊಂಡು ಮೈಯೆಲ್ಲ ಪರ್ಚ್ಕೊಂಡು ಓಡಾಡ್ತಿದ್ದೀರಾ? ಬಹುಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು, ಕಾಂಗ್ರೆಸ್ಗೆ FCRA ಬಿಲ್ ಅಂಗೀಕಾರವನ್ನ ಪಡ್ಕೊಳ್ತಾರೆ ಅನ್ನೋದು ಎಲ್ಲ ವಿರೋಧ ಪಕ್ಷಗಳಿಗೂ ಮನವರಿಕೆ ಆಗಿದೆ. ಅದಕ್ಕೆ ಇವರು ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಬೆನ್ನನ್ನು ಹಾಕಿ ಓಡೋಗ್ತಾ ಇರತಕ್ಕಂಥದ್ದು, ಉತ್ತರನ ಪೌರುಷವನ್ನ ತೋರ್ತಾ ಇರತಕ್ಕಂಥದ್ದು ಬಹು ಸ್ಪಷ್ಟ. ಪ್ರತಿಭಟನೆಯನ್ನ ಈ ರೀತಿಯಾಗಿ ತೀವ್ರ ಸ್ವರೂಪ ಪಡ್ಕೊಳಕ್ಕೆ ಕೇಂದ್ರ ಸರ್ಕಾರ ಯಾಕೆ ಬಿಟ್ಟಿತ್ತು ಅನ್ನೋಂಥ ಪ್ರಶ್ನೆ ನಮ್ಮನ್ನ ಕಾಡ್ಬೋದು. ಅದರಿಂದ ತನಿಖೆಯನ್ನ ಮಾಡ್ತಾ ಇರ್ತಾರೆ ಅವರು ಆಳವಾಗಿ. ಹಾಗಾಗಿ ಇದರಿಂದ ಇರುವಂತ ಮೂಲ ಕಾರಣೀಭೂತರು ಯಾರು, ಇದರ ಒಂದು ಮಾಸ್ಟರ್ ಮೈಂಡ್ ಅಂತಾರಲ್ಲ, ಅದನ್ನ ಹುಡುಕುವಂತ ಪ್ರಯತ್ನಕ್ಕೋಸ್ಕರ ಇದನ್ನ ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಸತ್ವಂತ್ ಸಿಂಗ್ ಪನ್ನು ಇದಾನಲ್ಲ, ಅವನು ಕೂಡ ಇದರಲ್ಲಿ ಫಂಡ್ಗಳನ್ನು ಮಾಡಿದ್ದಾನೆ. ಪಾಕಿಸ್ತಾನದ 400ಕ್ಕೂ ಮಿಗಿಲಾದಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ಗಳು ಇದರಲ್ಲಿದ್ದಾರೆ. ಜಮಿಯತೆ ಇಸ್ಲಾಂ ಅನ್ನುವಂಥ ಬಾಂಗ್ಲಾದೇಶದ ಒಂದು ಭಯೋತ್ಪಾದಕ ಸಂಘಟನೆಗೆ ಸಮಾನವಾಗಿರುವಂಥ ಒಂದು ಕೋಮು ಮುಸ್ಲಿಂ ಸಂಘಟನೆ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತ ದೆಹಲಿ ಪೊಲೀಸರ ಮಾಹಿತಿಯ ಪ್ರಕಾರ ನೋಡೋದಾದ್ರೆ 2,500ಕ್ಕೂ ಮಿಗಿಲಾದಂತಹ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥವ್ರು. ಅದರಲ್ಲಿ 215 ಜನ ದೆಹಲಿಯ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿನೇ ಇವ್ರು ಮಾಡಿದಂಥ ಕುತಂತ್ರದಿಂದ ಪೊಲೀಸ್ ಅವರು ಲಾಠಿ ಚಾರ್ಜ್ ಅನ್ನ ಮಾಡಬೇಕಾಯ್ತು. ಯಾವಾಗ ಅಮಿತ್ ಶಾ ಅವರು ಕಾಣಿಸ್ಕೊಳಲ್ವೋ, ತುಂಬಾ ದಿನಗಳ ಕಾಲ ಮಾಧ್ಯಮದ ಮುಂದೆ ಆಗಲಿ ಅಧಿವೇಶನದಾಗಲಿ ಕಾಣಿಸ್ಕೊಳ್ಳಲ್ಲ ಅಂದ್ರೆ ಅವರು ಬೇರೆ ಯಾವುದೋ ಒಂದು ಮಹತ್ತರವಾದ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಕೇಂದ್ರ ಸರ್ಕಾರ ಇಲ್ಲಿ ದಿಟ್ಟವಾದ ಕ್ರಮವನ್ನ ತಗೊಳ್ಳೋದಕ್ಕೋಸ್ಕರ 2 ಹೆಜ್ಜೆಯನ್ನ ಹಿಂದಿಟ್ಟಿದೆ. ಒಂದು ಸಿಂಹ ಆಗ್ಲಿ, ಒಂದು ಚಿರತೆ ಆಗ್ಲಿ, ಒಂದು ಹುಲಿ ಆಗ್ಲಿ, ಒಂದು ಬೇಟೆಯನ್ನ ಆಡ್ಬೇಕಾದ್ರೆ 1 ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ. ಅದನ್ನ ಸೋಲು ಅಂತ ಪರಿಗಣಿಸಿದ್ರೆ ಅದನ್ನ ಮೂರ್ಖತನ ಅಂತಾನೆ ನಾವು ಹೇಳ್ಬೇಕು. ನಮ್ಮ ರಾಹುಲ್ ಗಾಂಧಿ ಅವ್ರದ್ದು ಏನಿದ್ರು ಬರೀ ಕುತಂತ್ರ, ಪರಿಸ್ಥಿತಿಯ ಲಾಭವನ್ನು ಪಡೆಯೋದು. ಅಂದರೆ ಈ ಒಂದು ಹೋರಾಟದ ಲಾಭ ಏನಿದೆ ಅದು ಸಂಪೂರ್ಣತೆ ಕಾಂಗ್ರೆಸ್ಗೆ ಬರಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಒಂದು ವಿಷಯ. ದೇಶದ ಜನರ ಮುಂದೆ ನಿಮ್ಮ ಮುಖವಾಡಕ್ಕೆ ಕಳಿಸ್ತಿದೆ. ನಿಮ್ಮ ಮೂರ್ಖತನದ ಪರಮಾವಧಿ ಏನಿದೆ ಪ್ರತಿಯೊಬ್ಬ ಭಾರತೀಯನ ಮುಂದೆ ಬೆತ್ತಲಾಗ್ತಿದೆ ಅಂತಾನೆ ನಾವು ಹೇಳ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಅರ್ಚೋದನ್ನ, ಚೀರೋದನ್ನ, 2 ಭುಜವನ್ನ ಮೇಲೆತ್ತಿ ಕರ್ಕಶವಾದ ಧ್ವನಿಯಲ್ಲಿ ಕಿರ್ಚಾಡಿದ ಕ್ಷಣ ಸಂಸತ್ತನ್ನ ನೀವು ತಡೆ ಹಿಡಿಲಿಕ್ಕೆ ಸಾಧ್ಯವಿಲ್ಲ. 5ನೇ ಕ್ಲಾಸ್ವರೆಗೂ ಪ್ರಾಥಮಿಕ ಶಿಕ್ಷಣನ ಮಾತೃಭಾಷೆಯಲ್ಲಿ ಕೊಡಬೇಕು ಅನ್ನೋದನ್ನ ಮಾಡಿದ್ದು ಧರ್ಮೇಂದ್ರ ಪ್ರಧಾನ್. ಅದಕ್ಕೆ ಆಸ್ಪದ ಕೊಡದೆ ನೀವು ಕೋರ್ಟ್ಗೆ ಹೋಗಿದ್ದೀರಲ್ಲ, ಇಲ್ಲಿ ನಿಮ್ದೇ ಆಡಳಿತ ಸರ್ಕಾರ ಕರ್ನಾಟಕದಲ್ಲಿ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ಯಾರು ನಿಜವಾದ ವಿದ್ಯಾರ್ಥಿಗಳಿದ್ದವರು ಅವರನ್ನ ಬಿಟ್ಟು ಕ್ರಿಮಿನಲ್ ಹಿನ್ನೆಲೆ ಇರೋರ್ನೆಲ್ಲಾರನು ಬಾಲ ಹಿಡ್ಕೊಂಡು ಬಿಲ್ಲದಿಂದ ಎಳ್ಕೊಂಡ್ಬಂದು ರಪ್ಪ ರಪ್ಪ ಅಂತ ಸರ್ಕಾರ ಹೊಡೆಯುತ್ತೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಮೋದಿಯದ್ದೇನಿದ್ರು ರಾಜತಂತ್ರ, ರಾಹುಲ್ ಗಾಂಧಿಯದ್ದು ಬರೀ ಕುತಂತ್ರ. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ಈಗ CJPಯ ಪ್ರತಿಭಟನೆ ಯಾವೆಲ್ಲ ರೀತಿಯಲ್ಲಿ ರೂಪವನ್ನು ಪಡ್ಕೊಳ್ತು, ಯಾವ ರೀತಿ ಇವಾಗ ಸಂಧಾನ ಆಯಿತು, ಇದೆಲ್ಲದರಿಂದ ಇರೋವಂಥ ವಿಷಯನ ನಾವು ಗಂಭೀರವಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ತೀರಮಾನ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ವಿರೋಧ ಪಕ್ಷಗಳು ಒಂದು ಅಡಕತ್ರಿಯಲ್ಲಿ ಸಿಗಾಕೊಂಡಿರುವಂಥ ಒಂದು ಸನ್ನಿವೇಶ ಇವಾಗ ಇರ್ತಕ್ಕಂಥದ್ದು ದೇಶದಲ್ಲಿ ನಿರ್ಮಾಣ ಆಗಿದೆ. ಅಡಕತ್ರಿಯಲ್ಲಿ ಇಂಡಿ ಮೈತ್ರಿಕೂಟ ಸಿಗಾಕೊಂಡಿರೋದು ಇವಾಗ. ಯಾಕೆ ಅಂತ ಹೇಳಿದ್ರೆ, CJPಯನ್ನು ಒಂದು ದಾಳವಾಗಿ ಉಪಯೋಗಿಸ್ಕೊಂಡು, ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆದು ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿ ಅವರ ಸರ್ಕಾರನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ವಿ, ಇದು ನಮ್ಮ ಗೆಲುವು, ಇದು ನಮ್ಮ ಗೆಲುವು ಅಂತ ಹೇಳ್ತಿದೆ. CJP ಒಂದು ಕಡೆ ಇದು ನಮ್ಮ ಗೆಲುವು, ನಮ್ಮ ಗೆಲುವು ಅಂತ ಹೇಳ್ತಿದೆ. ಆದರೆ ಈ ಗೆಲುವಿನ ವಿಷಯಕ್ಕೆ ಬರುವಾಗ ಅದು ಯಾವ ವ್ಯಕ್ತಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾನೋ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಬಿಟ್ಟಿದ್ದು ಅಂತಲೇ ನಾನು ಹೇಳ್ತೀನಿ. ಆದರೆ ಇದನ್ನು ನಾವು ಸ್ವಲ್ಪ ಆಳವಾಗಿ ನೋಡುವಾಗ
ಇದರಲ್ಲಿ ಸಂಪೂರ್ಣವಾದಂಥ ಒಂದು ರಾಜಕೀಯದ ದೂರಗಾಮಿ ಯೋಜನೆ ಅಡಗಿದೆ ನರೇಂದ್ರ ಮೋದಿ ಅವ್ರದ್ದು ಅಂತಲೇ ನಾವು ವಿಶ್ಲೇಷಣೆಯನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಪಡ್ಕೊಂಡ್ಬಿಟ್ರೆ CJP ಏನೋ ದೊಡ್ಡ ಮಹಾನ್ ಯುದ್ಧ ಗೆದ್ದಂಗೆ ಆಗುತ್ತೆ ಅಂತ ಹೇಳುವಂಥ ಒಂದು ವಿಷಯವನ್ನು ಇಟ್ಕೊಂಡು ಅವರ ರಾಜೀನಾಮೆಯನ್ನು ಕೊಡೋವರೆಗೂ ಬಿಡಲಿಲ್ಲ. ಆದರೆ ಇತ್ತೀಚೆಗೆ ಈಗಷ್ಟೇ ಹೊರಗಡೆ ಬರ್ತಿರೋವಂಥ ವಿಷಯಗಳೇನು ಅಂದರೆ ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಆದರೆ ನೀಟ್ನ ಪರೀಕ್ಷೆಯಲ್ಲಿ ನಡೆಯುವಂಥ ಒಂದು ಪರೀಕ್ಷೆಗಳಲ್ಲಿ ಭಾರಿ ಮಟ್ಟದ ಸುಧಾರಣೆಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನು ಅಲ್ಲೇ ಹೋಲ್ಡ್ ಮಾಡಲಾಗಿತ್ತು. ಅಂದರೆ ಅವ್ರನ್ನ ಹಂಗೆ ಕಾಯ್ದಿರಿಸಲಾಗಿತ್ತು. ಈ ಪ್ರತಿಭಟನೆ ಯಾವಾಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತೋ ಆವಾಗ ಮಾಡಲಿಕ್ಕೆ ಏನು ಆಸ್ಪದ ಇಲ್ಲ, ಇನ್ನೇನು ಬಾರಿ ಅವಕಾಶ ಇಲ್ಲ ಅನ್ನುವಾಗ ಮಾತ್ರ ಇವಾಗ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥದ್ದು. ಆದರೆ ಇವತ್ತು ಕೆಲವ್ರಿಗೆ ಅರ್ಥ ಆಗದೆ ಇರೋವಂಥ ವಿಷಯ ಏನು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಏನೂ ಕೆಲಸನೇ ಮಾಡಿಲ್ಲ ಅಂತ ತಿಳ್ಕೊಂಡಿದ್ರೆ ಅದು ಖಂಡಿತವಾಗೂ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರುವಂತಹ ಎಲ್ಲ ಪ್ರಯತ್ನವನ್ನು ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದ ಮೇಲೆ ದಾಳಿ ಮಾಡಿದಂಥ ಮೊಘಲ್ ಆಕ್ರಮಣಕಾರರು, ವಿದೇಶಿ ಆಕ್ರಮಣಕಾರರಿಂದ ತುಂಬಿ ತುಳುಕುತ್ತಿದ್ದಂತಹ ಪಠ್ಯಪುಸ್ತಕದಲ್ಲಿ ಇದ್ದಂಥ ಪಠ್ಯಗಳನ್ನು ಬಹುತೇಕ ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಈ ದೇಶದ ಸಂವಿಧಾನದ ಕುರಿತು, ಈ ದೇಶದಲ್ಲಿ ನಡೆದಂಥ ಒಳ್ಳೆ ಆಂದೋಲನಗಳನ್ನು ಕುರಿತು, ಮತ್ತು ಈ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಏರಿದಂಥ ಎಲ್ಲ ಶಿಕ್ಷಣ ಪಠ್ಯಗಳನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಗೊಂಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀಟ್ನಲ್ಲಿ ಸುಧಾರಣೆಗಳನ್ನು ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಒಂದು ಕಠೋರವಾದ ಕಾನೂನುಗಳನ್ನು ತಗೊಂಬರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಂದರೆ ಸಾರ್ವಜನಿಕ ಪರೀಕ್ಷೆಗಳ ಒಂದು ಅನುಚಿತ ವಿಧಾನಗಳ ತಡೆ ಕಾಯ್ದೆ 2024 ಮಾಡಿದ್ರು. ಈಗ CJPಯ ಪ್ರತಿಭಟನೆಯಿಂದ ಆಗಿದ್ದರಿಂದ ಇವಾಗ ಒಂದು ನಾಂದಿಯನ್ನು ಆಡಲಾಗ್ತಾ ಇದೆ. ಈಗ ಆಗಸ್ಟ್ 19 ಅಧಿವೇಶನ ನಡೆಯುತ್ತೆ. ಆವಾಗ ಒಂದು ಸಮಯದ ಅನುಕೂಲತೆಯನ್ನು ನೋಡಿಕೊಂಡು ಕೇಂದ್ರ ಸರ್ಕಾರ ಈ ಬಿಲ್ಲನ್ನು ಅಲ್ಲಿ ಪ್ರೆಸೆಂಟ್ ಮಾಡುತ್ತೆ. ಆದರೆ ರಾಹುಲ್ ಗಾಂಧಿ ಅವರ ಹೊಟ್ಟೆಯಲ್ಲಿರುವಂಥ ಕಿಚ್ಚೇನು ಅಂತ ಹೇಳಿದ್ರೆ ಈಗಾದರೂ ಮಾಡಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ದೇಶದ ಜನರದನ್ನು ಅಂತ ಕೇಳೇ ಬಿಡ್ತಾರೆ. ಬಿಡ್ರಿ, ಅದೇನು ದೊಡ್ಡ ವಿಷಯನೇ ಅಲ್ಲ. ನರೇಂದ್ರ ಮೋದಿ ಅವ್ರಿಗೆ ದೇಶದ ಜನರು ಅವ್ರು ತಪ್ಪು ಮಾಡಿಲ್ಲ ಅಂದ್ರೂ ದೇಶದ ಭವಿಷ್ಯಕ್ಕೋಸ್ಕರ ಕ್ಷಮೆಯನ್ನು ಕೇಳ್ತಾರೆ ಅನ್ನೋಂಥ ಭರವಸೆ ಜನಗಳಿಗಿದೆ. ನೀವ್ಯಾಕೆ ಅದನ್ನು ಕಟ್ಕೊಂಡು ಮೈಯೆಲ್ಲ ಪರ್ಚ್ಕೊಂಡು ಓಡಾಡ್ತಿದ್ದೀರಾ? ಹಾಗಾಗಿ ಈಗ ಕಾಂಗ್ರೆಸ್ನ ಒಡಲ ಉರಿ ಯಾವುದು ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಕಾಂಗ್ರೆಸ್ಗೆ FCRA ಬಿಲ್ಲು, ಅಂದರೆ ವಿದೇಶಗಳಿಂದ ಬರುವಂಥ ದೇಣಿಗೆಗಳು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ವಿದ್ರೋಹವನ್ನು ಎಸ್ಕೋದಕ್ಕೆ ಮತ್ತು ಮತಾಂತರವನ್ನು ಮಾಡೋದಕ್ಕೆ, ರಿಜಿಮ್ ಚೇಂಜ್ ಮಾಡೋಕ್ಕೆ, ಅಂದರೆ ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಪ್ರಯತ್ನಗಳಿಗೆ ಕೈ ಹಾಕಕ್ಕೆ ಉಪಯೋಗ ಆಗ್ತಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಗಿದೆ. ಹಾಗಾಗಿ ಈಗ FCRA ಬಿಲ್ಲನ್ನು ತೊಗೊಂಬಂದಿರೋದು, ಇದನ್ನು ಅಂಗೀಕಾರವನ್ನು ಪಡ್ಕೊಳ್ತಾರೆ ಅನ್ನೋದು ಎಲ್ಲ ವಿರೋಧ ಪಕ್ಷಗಳಿಗೂ ಮನವರಿಕೆ ಆಗಿದೆ. ಅದಕ್ಕೆ ಇವರು ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಬೆನ್ನನ್ನು ಹಾಕಿ ಓಡೋಗ್ತಾ ಇರತಕ್ಕಂಥದ್ದು, ಉತ್ತರನ ಪೌರುಷವನ್ನು ತೋರ್ತಾ ಇರತಕ್ಕಂಥದ್ದು ಬಹು ಸ್ಪಷ್ಟ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮದೆಲ್ಲ ಬರೀ ದೀರ್ಘಕಾಲೀನ ಚಿಂತನೆಗಳು, ನಾವು ಚಾತ್ರೋಂಕಿ ಗೂಂಜನ್ನು ಬಿಡೋದಿಲ್ಲ, ಈ ಹೋರಾಟವನ್ನು ಮೊದಲಿಗೆ ತಗೊಂಡಿದ್ದು ನಾವು ಅಂತ ಏನೇ ಬೇಕಾದ್ರೂ ಬಣ್ಣದ ತಗಡಿನ ತುತ್ತೂರಿಯನ್ನು ಬಣ್ಣವನ್ನು ಕಟ್ಟಿದ್ರೂ ಕೂಡ, ರಾಜಕೀಯದ ಲೇಪವನ್ನು ಕೊಟ್ಟರು ಕೂಡ ಇದು CJP ಏನಿತ್ತಲ್ಲ ಇವಾಗ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಯುವಕರ ಒಂದು ಜಯ ಅಂತಲೇ ಇಟ್ಕೊಳ್ಳೋಣ ನಾವು. ಇದರಲ್ಲಿ ಏನು ಅಳಕಿಲ್ಲ. ಎರಡು ಇಲ್ಲಿ ಬಹು ಪ್ರಧಾನವಾಗಿರುವಂಥ ವಿಷಯ ಇದೆ. ಒಂದು, ಪ್ರತಿಭಟನೆಯನ್ನು ಈ ರೀತಿಯಾಗಿ ತೀವ್ರ ಸ್ವರೂಪ ಪಡ್ಕೊಳಕ್ಕೆ ಕೇಂದ್ರ ಸರ್ಕಾರ ಯಾಕೆ ಬಿಟ್ಟಿತ್ತು ಅನ್ನೋಂಥ ಪ್ರಶ್ನೆ ನಮ್ಮನ್ನು ಕಾಡ್ಬೋದು. ನೋಡ್ರಿ, ಈಗ ಒಂದು ಪ್ರತಿಭಟನೆ ಒಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಇದು ಕೇಂದ್ರ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡುತ್ತೆ, ಸರ್ಕಾರವನ್ನೇ ಬೀಳಿಸುವಂಥ ಒಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆದಾಗ ಕೇಂದ್ರ ಸರ್ಕಾರ ಏನು ಮಾಡಿರ್ಬೋದು, ಗುಪ್ತಚರ ಇಲಾಖೆಗಳು ಏನು ಮಾಡ್ಬೋದು ಅಂದರೆ ಇದು ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನು ತಾಳ್ಕೊಳ್ಳುತ್ತೆ ಅನ್ನೋದನ್ನು ಅಧ್ಯಯನ ಮಾಡಿರ್ತಾರೆ. ಅದ್ರ ಹಿಂದೆ ತನಿಖೆಯನ್ನು ಮಾಡ್ತಾ ಇರ್ತಾರೆ ಅವರು ಆಳವಾಗಿ. ಹಾಗಾಗಿ ಇದ್ರ ಹಿಂದೆ ಇರುವಂಥ ಮೂಲ ಕಾರಣೀಭೂತರು ಯಾರು, ಇದರ ಒಂದು ಮಾಸ್ಟರ್ ಮೈಂಡ್ ಅಂತಾರಲ್ಲ, ಅದನ್ನು ಹುಡುಕುವಂಥ ಪ್ರಯತ್ನಕ್ಕೋಸ್ಕರ ಇದನ್ನು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹಾಗಾಗಿನೇ ಇವಾಗ ಸಿಖ್ ಫಾರ್ ಜಸ್ಟಿಸ್ ಸಂಸ್ಥೆಯ ಪತ್ವಂತ್ ಸಿಂಗ್ ಪನ್ನು ಇದಾನಲ್ಲ,
ಅವನು ಕೂಡ ಇದರಲ್ಲಿ ಫಂಡ್ಗಳನ್ನು ಮಾಡಿದ್ದಾನೆ. ಪಾಕಿಸ್ತಾನದ 400ಕ್ಕೂ ಮಿಗಿಲಾದಂತಹ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ಗಳು ಇದರಲ್ಲಿದ್ದಾರೆ. ಜಮಿಯತೆ ಇಸ್ಲಾಂ ಅನ್ನುವಂಥ ಬಾಂಗ್ಲಾದೇಶದ ಒಂದು ಭಯೋತ್ಪಾದಕ ಸಂಘಟನೆಗೆ ಸಮಾನವಾಗಿರುವಂಥ ಒಂದು ಕೋಮು ಮುಸ್ಲಿಂ ಸಂಘಟನೆ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತ ಮೊಹಮ್ಮದ್ ಜುನೈದ್ ಅಂತ ಹೇಳುವಂಥ ವ್ಯಕ್ತಿ ಅಭಿಜಿತ್ ದೀಪ್ಕೆಯಿಂದ ಕೂತ್ಕೊಂಡು ಯಾವಾಗಲೂ ಊಟ ತಂದು ಕೊಡ್ತಿದ್ನಲ್ಲ, ಆತನ ಮನೆಯ ಮೇಲೆ ರೈಡ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೇಳಿ ಡೆಲ್ಲಿಯಲ್ಲಿ ಒಂದು ಸಣ್ಣ ಮೊಬೈಲ್ ಅಂಗಡಿಯನ್ನು ನಡೆಸುವಂಥ ಈತ 12 ಲಕ್ಷ ರೂಪಾಯಿಯಿಂದ 15 ಲಕ್ಷ ರೂಪಾಯಿ ಪ್ರತಿದಿನ ಖರ್ಚು ಬರ್ತಾ ಇತ್ತು ರೀ. ಈ ಒಂದು ತಿಂಗಳ ಕಾಲ ನಡೆದಂಥ ಈ ಪ್ರತಿಭಟನೆಯಲ್ಲಿ ಎಲ್ರಿಗೂ ಪ್ರತಿದಿನ 4 ಟೈಮು ಅಂದರೆ 4 ಸತಿ ಊಟವನ್ನು ತಂದು ಕೊಡ್ತಿದ್ದ ಇವನು. ಈತನಿಗೆ ಫಂಡಿಂಗ್ ಎಲ್ಲಾಗಿದೆ ಅನ್ನೋಂಥ ಹುಡುಕುವಂಥ ಪ್ರಯತ್ನ ನಡೆದಿದೆ. ಈಗ ಅವನ ಮನೆ ಮೇಲೆ ದಾಳಿ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಅವನ ಮನೆ ಇರ್ತಕ್ಕಂಥದ್ದು, ಅಲ್ಲಿ ದಾಳಿ ನಡೆದಿದೆ. ಮತ್ತು ಅವರ ಪತ್ನಿಯವರ ಸಂಬಂಧಿಕರುಗಳ ಮನೆ ಮೇಲೆಲ್ಲ ದಾಳಿ ನಡೆದಿದೆ. ಅಂದರೆ ಇದರಿಂದ ವಿದೇಶಿ ಕೈವಾಡಗಳಿದೆ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಮತ್ತು ಯಾರ್ಯಾರು ಅಲ್ಲಿ ಗಲಭೆಯಲ್ಲಿ 2 ವಿಧವಾದಂಥ ಪ್ರತಿಭಟನಾಕಾರರಿದ್ದರು. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ವಿದ್ಯಾರ್ಥಿಗಳು ಮತ್ತು ಗಲಭೆಕೋರರು. ಅಂದರೆ ಇವಾಗ ಒಂದು ಮಾಹಿತಿಯ ಪ್ರಕಾರ ಹೇಳೋದಾದರೆ, ಪಂಜಾಬಿನಲ್ಲಿ ಯಾರು ಮಾದಕ ವಸ್ತುಗಳ ಪೆಡ್ಲರ್ಗಳಿದ್ರು, ಮಾದಕ ವಸ್ತುಗಳನ್ನು ಕಳ್ಳ ಸಾಗಾಣಿಕೆ ಮಾಡುವಂಥವ್ರು, ಅವರು ಮತ್ತು ಅವರ ಫಾಲೋವರ್ಗಳು, ಮತ್ತು ಉತ್ತರ ಪ್ರದೇಶ, ಬಿಹಾರ, ದೆಹಲಿ ಇಂಥ ಕಡೆ ಎಲ್ಲ ಯಾರ್ಯಾರು ಕ್ರಿಮಿನಲ್ ಹಿನ್ನೆಲೆ ಇರುವಂಥವ್ರು, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಿದ್ರು, ಅವರು ಮತ್ತು ಅವರ ಸಹಚರರು ಎಲ್ಲರೂ ಇದ್ದರು ಅನ್ನೋಂಥ ವಿಷಯ ಎಲ್ಲ ಇವಾಗ ಬೆಳಕಿಗೆ ಬರ್ತಿದೆ. ದೆಹಲಿ ಪೊಲೀಸರ ಮಾಹಿತಿಯ ಪ್ರಕಾರ ನೋಡೋದಾದರೆ 2,500ಕ್ಕೂ ಮಿಗಿಲಾದಂತಹ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥವ್ರು, ಅಂದರೆ ಇವರು ಸರ್ಕಾರಕ್ಕೆ ಬೇಕಾಗಿರೋವಂಥವ್ರು, ಕ್ರಿಮಿನಲ್ ಹಿನ್ನೆಲೆ ಇರೋವಂಥವ್ರು, ಇವ್ರ ಮೇಲೆಲ್ಲ ಕೇಸ್ಗಳಿದೆ. ರೌಡಿ ಶೀಟರ್ಸು, ಆ ಥರ ಈ ಥರ ಸಮಾಜಘಾತುಕ ಶಕ್ತಿಗಳು ಇವರು. ಈ ಥರ 2,500 ಜನ, ಅದರಲ್ಲಿ 215 ಜನ ದೆಹಲಿಯ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಾಗಾಗಿನೇ ಇವರು ಮಾಡಿದಂಥ ಕುತಂತ್ರದಿಂದ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಬೇಕಾಯಿತು. ಆದರೆ ಕಟ್ಟಕಡೆಯದಾಗಿ ನಾವು ಹೇಳೋದೇನು ಅಂದರೆ, ಯಾರು ಪೊಲೀಸರ ಮೇಲೆ ಕೈಯನ್ನು ಎತ್ತಿದಾರೋ ಅವರು ನಿಜವಾದ ವಿದ್ಯಾರ್ಥಿಗಳು ಅಲ್ಲ, ಈ ದೇಶದ ನಾಗರಿಕರು ಅಲ್ಲ. ಅಂಥವರನ್ನು ಹಿಡಿಲಿಕ್ಕೆ ಡೆಲ್ಲಿ ಪೊಲೀಸರು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದು ಫೇಶಿಯಲ್ ರೆಕಗ್ನೈಸಿಂಗ್ ಸಿಸ್ಟಮ್ ಅಂತ. ಅಂದರೆ ಒಂದು ಕಮಾಂಡ್ ವೆಹಿಕಲ್ ಇರುತ್ತೆ, ಅದರೊಳಗಡೆ ಫೇಸ್ ರೆಕಗ್ನೈಸಿಂಗ್ ಸಿಸ್ಟಮ್ ಅಂತ ಇದೆ. ಅಂದರೆ ಒಬ್ಬ ವ್ಯಕ್ತಿಯ ಮುಖಚರ್ಯೆಯನ್ನು ಗುರುತಿಸಿ ಅವನ ಕ್ರಿಮಿನಲ್ ಹಿನ್ನೆಲೆ ಏನಿದೆ ಸಂಪೂರ್ಣ ಪೊಲೀಸ್ ಇಲಾಖೆಯಲ್ಲಿ ಅದನ್ನೆಲ್ಲದರ ಮಾಹಿತಿಯನ್ನು ಕೊಡುತ್ತೆ. ಆ ಥರ ಇವಾಗ 215 ಜನ ಸಿಗಾಕೊಂಡಿದ್ದಾರೆ. ಈಗ ಅವ್ರ ಮೇಲೆಲ್ಲ ಆಪ್ರೇಷನ್ ನಡೆಯುತ್ತೆ. ನೀವೆಲ್ಲರೂ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಯಾವಾಗ ಅಮಿತ್ ಶಾ ಅವರು ಕಾಣಿಸ್ಕೊಳಲ್ವೋ, ತುಂಬ ದಿನಗಳ ಕಾಲ ಮಾಧ್ಯಮದ ಮುಂದೆ ಆಗಲಿ ಅಧಿವೇಶನದಾಗಲಿ ಕಾಣಿಸ್ಕೊಳ್ಳಲ್ಲ, ಅಂದರೆ ಅವರು ಬೇರೆ ಯಾವುದೋ ಒಂದು ಮಹತ್ತರವಾದ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿನೇ ಅಮಿತ್ ಶಾ ಅವರು ಕಾಣಿಸ್ಲಿಲ್ಲ. ಈ ಎಲ್ಲ ತಯಾರಿಯಲ್ಲಿ ಅವರು ಇದ್ರು ಅನ್ನೋದು ಕಂಡು ಬರುತ್ತೆ. ಮತ್ತು ಬಲ್ಕ್ ಆರ್ಡರ್ಸ್ಗಳು ಕುವೈತು, ಕತಾರು, ಬೇರೆ ಬೇರೆ ದೇಶಗಳಿಂದ ಬಲ್ಕ್ ಆರ್ಡರ್ಸು, ಅಂದರೆ ಈ ಸ್ವಿಗ್ಗಿ ಝೊಮ್ಯಾಟೋದವ್ರಿಗೆ ಫುಡ್ ಡೆಲಿವರಿ ಮಾಡೋದಕ್ಕೆ ಕೊಟ್ಬಿಡ್ತಾರೆ. ಅಂದರೆ ಅಲ್ಲಿಂದ ಆರ್ಡ್ರ್ ಮಾಡಿಬಿಡ್ತಾರೆ, ನೀವು ಅಲ್ಲೋಗಿ ಯಾರಿಗೆ ಬೇಕಾದ್ರೂ ಕೊಡಿ ಅಂತ ಹೇಳ್ತಾರೆ. ಮತ್ತು ಪ್ರಧಾನಮಂತ್ರಿಗಳ ಕುರಿತಾಗಿ, ಶಿಕ್ಷಣ ಮಂತ್ರಿಗಳ ಕುರಿತಾಗಿ ಕೆಟ್ಟದಾದಂಥ ಅಸಭ್ಯವಾದ ಭಾಷೆಯನ್ನು ಬಳಸ್ತಾರಲ್ಲ ಇವರಲ್ಲ, ಇವರನ್ನು ನಿಜವಾದ ವಿದ್ಯಾರ್ಥಿಗಳ ಭಾಷೆಯನ್ನು ನೀವು ವಿರೋಧ ಮಾಡಿ, ಆದರೆ ಇಷ್ಟು ಮಟ್ಟಿನ ಕೀಳು ಮಟ್ಟದ ಅಸಭ್ಯವಾದ ಅಶ್ಲೀಲವಾದ ಭಾಷೆಯನ್ನು ಬಳಸೋವಂಥವ್ರನ್ನ ನಿಜವಾಗ್ಲೂ ವಿದ್ಯಾರ್ಥಿಗಳು ಅಂತ ಕರಿಬೇಕಾ ಅನ್ನುವಂಥ ಪ್ರಶ್ನೆ ಬಂದಿರೋದು. ಹಾಗಾಗಿ ಈಗ ಇಲ್ಲಿ ಮೋದಿಯವರ ರಾಜತಾಂತ್ರಿಕ ನಡೆ ಅಂದರೆ ಏನು ಅಂದರೆ, ಇವಾಗ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ಬಲಿ ಕೊಡಲಾಯಿತು ಅಂತ. ಖಂಡಿತವಾಗೂ ಆಗಲ್ಲ. ದೇಶದ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದರೆ ಧರ್ಮೇಂದ್ರ ಪ್ರಧಾನ್ ಅವರು ಖುಷಿಯಾಗೇನೆ, ಅಂದರೆ ದೇಶದ ಒಂದು ಒಳಿತಿಗಾಗಿ ನಾನು ತ್ಯಾಗ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತೇಳೋ ಅವ್ರ ಮಟ್ಟದಲ್ಲೇ ಇವತ್ತು ಅವ್ರ ಇದು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಯಾರ್ಯಾರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಟಿದ್ದು ಅಂತ. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ದಿಟ್ಟವಾದ ಕ್ರಮವನ್ನು ತಗೊಳ್ಳೋದಕ್ಕೋಸ್ಕರ 2 ಹೆಜ್ಜೆಯನ್ನು ಹಿಂದಿಟ್ಟಿದೆ. ಇದನ್ನು ಯಾರ್ಯಾರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀರೋ, ಯಾರ್ಯಾರು ರಾಷ್ಟ್ರ ವಿರೋಧಿ ಕಾನೂನುಗಳನ್ನು ತಗೊಂಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರೋ, ದೇಶಕ್ಕೆ ಒಳಿತಾಗದೇ ಇರೋಂಥ ಕಾನೂನುಗಳನ್ನು ಹಂಗೆ ಜೀವಂತವಾಗಿ ಇಡಬೇಕು ಅಂತ ಯಾರ್ಯಾರು ಯೋಚನೆ ಮಾಡ್ತಿದ್ದಾರೋ, ಯಾವ್ಯಾವ ರಾಜಕೀಯ ಪಕ್ಷಗಳು ಮೋದಿ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಬೇಕು ಅಂತಿದ್ದೀರೋ, ನೀವೆಲ್ಲ ಕೇಳಿಸ್ಕೊಬೇಕಾಗಿರೋಂಥ ವಿಷಯ ಇದು. ಯಾಕೆ ಅಂತೇಳಿದ್ರೆ ಈಗ NDAಯ ಅಥವಾ BJPಯ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಅಡಕತ್ರಿಯಲ್ಲಿ ಸಿಗಾಕೊಂಡಿದ್ದು ಕಾಂಗ್ರೆಸ್ ಮತ್ತು ಅದರ ಬಾಲಂಗೋಚಿಗಳು, ಆಮ್ ಆದ್ಮಿ ಪಾರ್ಟಿ ಮತ್ತು ಅದರ ಬಾಲಂಗೋಚಿ ಇದೆಯಲ್ಲ CJP ಪಕ್ಷ. ನೇರವಾಗಿ ಹೇಳಬೇಕು ಅಂದರೆ ಯಾಕೆ ಅಂತ ಹೇಳಿದ್ರೆ, ಇವರು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಕೊಟ್ಬಿಟ್ರೆ ಪರೀಕ್ಷೆಯಲ್ಲಿ ಸುಧಾರಣೆ ಆಗೋದಿಲ್ಲ. ಅದಕ್ಕೇ ಇವಾಗ
ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ನರೇಂದ್ರ ಮೋದಿಯವರು. ನಂದನ್ ನೀಲಕೇಣಿ ಅವರ ನೇತೃತ್ವದಲ್ಲಿ ಪರೀಕ್ಷೆಯಲ್ಲಿ ಸಂಪೂರ್ಣವಾದಂಥ ಅಮೂಲಾಗ್ರವಾದಂಥ ಬದಲಾವಣೆಯನ್ನು ತೊಗೊಂಬರ್ತಾರೆ. ಈಗ ಏನು ಸಾರ್ವಜನಿಕ ಶಿಕ್ಷಣಗಳ ಅನುಚಿತ ವಿಧಾನಗಳ ತಡೆ ಕಾಯ್ದೆ 2026ಕ್ಕೆ ಮಂಡನೆಯನ್ನು ತೊಗೊತಾರೆ. ಅದಾಗದೇ ಇದ್ದಂಥ ಪಕ್ಷದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಆದರೂ ಅದನ್ನು ತೊಗೊಳ್ತಾರೆ ಅನ್ನೋದು, ಇದಕ್ಕೆ ನಾಂದಿ ಆಡಿದ್ದು, ಬುನಾದಿಯನ್ನು ಹಾಕಿದ್ದು ಧರ್ಮೇಂದ್ರ ಪ್ರಧಾನ್ ಅನ್ನೋದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಹೋಗ್ತಾ ಹೋಗ್ತಾ ಈ ದೇಶದ ವಿದ್ಯಾರ್ಥಿಗಳಿಗೆ ಒಳಿತನೇ ಮಾಡೋಗಿದ್ದಾರೆ ಅವರು. PM ಸ್ಕೂಲ್ಗಳು ಅಂತ ಮಾಡಿದ್ರು ಕಣ್ರಿ, ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡೋದಕ್ಕೆ ದೇಶದಾದ್ಯಂತ. ಮತ್ತು ಇವಾಗ ರಾಷ್ಟ್ರೀಯ ಶಿಕ್ಷಣ ಅಧಿಷ್ಠಾನದಲ್ಲಿ 3 UGC ಮತ್ತು ಇನ್ನೂ ಕೆಲವು ವಿಶ್ವವಿದ್ಯಾಲಯಗಳ್ದು ಏನು ಪರೀಕ್ಷೆಗಳಿದೆ ಅದನ್ನೆಲ್ಲನೂ ಒಂದೇ ಪ್ರಾಧಿಕಾರದ ಅಡಿಯಲ್ಲಿ ತರುವಂಥ ಪ್ರಯತ್ನಗಳಿಗೆಲ್ಲ ಇವರು ಕೈ ಹಾಕಿದರು. ಆದರೆ ನಮ್ಮ ಜನಕ್ಕೆ ಅಂಥದ್ದೆಲ್ಲ ಬೇಕಾಗಿಲ್ಲ. ಆದರೆ ಸರ್ಕಾರಕ್ಕೆ ಇಲ್ಲೊಂದು ಸ್ಪಷ್ಟ ಸೂಚನೆ ಇದೆ. ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಮೆಡಿಕಲ್ ಕಾಲೇಜ್ಗಳ ಸಂಖ್ಯೆಯನ್ನು, ಸರ್ಕಾರಿ ಮೆಡಿಕಲ್ ಕಾಲೇಜ್ನ ಸಂಖ್ಯೆಗಳನ್ನು ಹೆಚ್ಚಿಸಬೇಕಾಗಿರೋದು ಬಹುಮುಖ್ಯವಾಗಿ ಕಂಡುಬರ್ತಿದೆ. ಮೋದಿಯವರ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಕೆಲವರು ರಾಜಕಾರಣಕ್ಕೋಸ್ಕರ ಇದು ನಮ್ಮ ಜಿಲ್ಲೆಯಲ್ಲಿ ಬೇಡ, ಇನ್ನೊಂದು ಜಿಲ್ಲೆಗೆ ಕೊಡಿ ಅಂತ ಹೇಳುವಂಥದ್ದೆಲ್ಲ ನಡೆದಿರೋವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಒಂದು ಸಿಂಹ ಆಗಲಿ, ಒಂದು ಚಿರತೆ ಆಗಲಿ, ಒಂದು ಹುಲಿ ಆಗಲಿ, ಒಂದು ಬೇಟೆಯನ್ನು ಆಡಬೇಕಾದ್ರೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗುತ್ತೆ. ಅದನ್ನು ಸೋಲು ಅಂತ ಪರಿಗಣಿಸಿದ್ರೆ ಅದನ್ನು ಮೂರ್ಖತನ ಅಂತಲೇ ನಾವು ಹೇಳಬೇಕು. ಹಾಗಾಗಿ ಈಗ ಅಡಕತ್ರಿಯಲ್ಲಿ ಸಿಗಾಕೊಂಡಿದೆಯಲ್ಲ ಕಾಂಗ್ರೆಸ್ ಪಾರ್ಟಿ, ಬಹುಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಖಿಲೇಶ್ ಯಾದವ್ ಅವರು ಮತ್ತು ಅಧೀರ್ ರಂಜನ್ ಚೌಧರಿ ಅವರು, ಅದಾದ ಮೇಲೆ ನಮ್ಮ ರಾಹುಲ್ ಗಾಂಧಿಯವ್ರದ್ದು ಏನಿದ್ರು ಬರೀ ಕುತಂತ್ರ, ಪರಿಸ್ಥಿತಿಯ ಲಾಭವನ್ನು ಪಡೆಯೋದು. ಅಂದರೆ ಈ ಒಂದು ಹೋರಾಟದ ಲಾಭ ಏನಿದೆ ಅದು ಸಂಪೂರ್ಣತೆ ಕಾಂಗ್ರೆಸ್ಗೆ ಬರಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಒಂದು ವಿಷಯ. ಹಾಗಾಗಿ ಈ ಲಾಭನ ಪಡ್ಕೊಳೋದಕ್ಕೋಸ್ಕರ ಇವರು ಇವಾಗ ಸಂಸತ್ನಲ್ಲಿ ನರೇಂದ್ರ ಮೋದಿಯವರು ಕ್ಷಮೆ ಕೇಳಬೇಕು ಅಂತ ಪಟ್ಟನ್ನು ಹಿಡಿದು ಸಂಸತ್ನ ಅಧಿವೇಶನವನ್ನು ನಡೀಲಿಕ್ಕೆ ಬಿಡ್ತಿಲ್ಲ. ಆದರೆ ಸರ್ಕಾರಕ್ಕೂ ಕೂಡ ಒಂದು ಮಿತಿ ಇದೆ. ಅದಾದಮೇಲೆ ಅನಿರ್ದಿಷ್ಟಾವಧಿಗೆ ಮುಂದೂಡ್ತಾರೆ. ಆವಾಗ ಯಾರಿಗೆ ನಷ್ಟ ಆಗೋದು? ದೇಶದ ಜನರ ಮುಂದೆ ನಿಮ್ಮ ಮುಖವಾಡಕ್ಕೆ ಕಳಿಸ್ತಿದೆ, ಕಾಂಗ್ರೆಸ್ ಪಾರ್ಟಿಯ ಮುಖವಾಡಕ್ಕೆ ಕಳಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಮನಸ್ಸಿನಲ್ಲಿ ಒಂದು ಭಾವನೆಯನ್ನು ಇಟ್ಕೊಂಡು ಜನಗಳ ಮುಂದೆ ಇನ್ನೊಂದು ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಹೋದರೆ ಜನ ಅದನ್ನು ಸ್ವೀಕಾರ ಮಾಡಲ್ಲ. ಜನ ಇವತ್ತು ಪ್ರತಿಯೊಂದು ವಿಷಯವನ್ನು ಆಳವಾಗಿ ಚಿಂತನೆಯನ್ನು ಮಾಡ್ತಿದ್ದಾರೆ. ದೇಶದ ಭವಿಷ್ಯಕ್ಕೆ ಪೂರಕವಾಗಿರುವಂಥ ಕಾನೂನುಗಳನ್ನು ತರುವಾಗ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಹಕರಿಸಬೇಕೇ ಹೊರತು ವಿರೋಧವನ್ನು ವ್ಯಕ್ತಪಡಿಸಿ ಸಂಸತ್ ಅಧಿವೇಶನವನ್ನು ನಡೀಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೂರ್ಖತನದ ಪರಮಾವಧಿ ಏನಿದೆ ಪ್ರತಿಯೊಬ್ಬ ಭಾರತೀಯನ ಮುಂದೆ ಬೆತ್ತಲಾಗ್ತಿದೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಅರ್ಚೋದನ್ನು, ಚೀರೋದನ್ನು, 2 ಭುಜವನ್ನು ಮೇಲೆತ್ತಿ ಕರ್ಕಶವಾದ ಧ್ವನಿಯಲ್ಲಿ ಕಿರ್ಚಾಡಿದ ಕ್ಷಣ ಸಂಸತ್ತನ್ನು ನೀವು ತಡೆ ಹಿಡಿಲಿಕ್ಕೆ ಸಾಧ್ಯವಿಲ್ಲ, ಅಧಿವೇಶನವನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಶೂರತ್ವ ರೋಷತ್ವವನ್ನು ತೋರಿಸಿ. ಅದೇ ರೀತಿಯಾಗಿ ರಾಹುಲ್ ಗಾಂಧಿಯವರೇ, ಅಂಕಿಅಂಶಗಳನ್ನ ಇಟ್ಕೊಂಡು ಬಂದು ನೀವು ಮಾತಾಡಿ. ಪ್ರಶ್ನೆಯನ್ನು ಕೇಳೋ ಯಾರು ಉತ್ತರೋದಕ್ಕೆ ಬಾಧ್ಯತರಾಗಿದ್ರೋ ಅಂಥವ್ರನ್ನೇ ರಾಜೀನಾಮೆ ಕೊಡಿಸಿದ ಮೇಲೆ ನೀವೇನು ಪ್ರಶ್ನೆ ಮಾಡ್ತೀರಾ ಸರ್ಕಾರದ ಮುಂದೆ? ಯಾಕೆಂದರೆ ಅದರ ಆಳಗಳನ್ನು ಕಂಡವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೊಗೊಂಡಿದ್ದೀರಾ. ಆದರೆ RSS ಅವ್ರ ಕೈಯಲ್ಲಿ ಹೊರಟೋಯ್ತು, RSS ಅಲ್ಲಿ ಕೈಯಲ್ಲಿ ಹೊರಟೋಗಿದೆ ಶಿಕ್ಷಣ ಪದ್ಧತಿ ಅಂತಿದ್ದೀರಲ್ಲ. ಈಗ ಇನ್ನೊಬ್ಬರು ಕಟ್ಟರ್ RSS ಪ್ರಹ್ಲಾದ್ ಜೋಶಿ ಅವ್ರ ಕೈಯಲ್ಲಿ ಬಂದಿದೆ. ಹಾಗಾಗಿ ಪರೀಕ್ಷಾ ವಿಧಾನಗಳಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ರಾಷ್ಟ್ರೀಯ ಶಿಕ್ಷಣ ಪದ್ಧತಿ 5ನೇ ಕ್ಲಾಸ್ವರೆಗೂ ಪ್ರಾಥಮಿಕ ಶಿಕ್ಷಣನ ಮಾತೃಭಾಷೆಯಲ್ಲಿ ಕೊಡಬೇಕು ಅನ್ನೋದನ್ನು ಮಾಡಿದ್ದು ಧರ್ಮೇಂದ್ರ ಪ್ರಧಾನು. ಅದಕ್ಕೆ ಆಸ್ಪದ ಕೊಡದೆ ನೀವು ಕೋರ್ಟ್ಗೆ ಹೋಗಿದ್ದೀರಲ್ಲ, ಇಲ್ಲಿ ನಿಮ್ಮದೇ ಆಡಳಿತ ಸರ್ಕಾರ ಕರ್ನಾಟಕದಲ್ಲಿ. ನಿಮಗೆಲ್ಲ ನಾಚಿಕೆ ಆಗಬೇಕು. ಯಾಕೆ ಅಂತೇಳಿದ್ರೆ, ಖಾಸಗಿ ಶಾಲೆ ಇರಲಿ ಮತ್ತು ಸರ್ಕಾರಿ ಶಾಲೆ ಇರಲಿ, ಎಲ್ಲ ಮಕ್ಕಳು ಪ್ರಾಥಮಿಕ ಶಿಕ್ಷಣವನ್ನು ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಪಡಿಬೇಕು ಅನ್ನೋದು ಒಳಿತೋ ಅಲ್ವೋ ಅನ್ನೋದನ್ನು ಪೋಷಕರು ಯೋಚನೆ ಮಾಡಬೇಕ್ರಿ. ಆಂಗ್ಲ ಭಾಷೆಯನ್ನು ಕಲಿಬೇಕು, ಅದು ಕೇವಲ ಒಂದು ಸಂವಹನ ಮಾಡಲಿಕ್ಕೆ, ಎಲ್ಲಾದರೂ ಕೆಲಸಗಳು ತಗೊಳ್ಳೋಕ್ಕೆ. ಆದರೆ ಮಾತೃಭಾಷೆಯಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರಬೇಕು ಅನ್ನೋಂಥ ಕಾನೂನು ಮಾಡಿದ್ದು ಧರ್ಮೇಂದ್ರ ಪ್ರಧಾನ್ ಅವರು. ಹಾಗಾಗಿ ರಾಹುಲ್ ಗಾಂಧಿಯವರೇ, ನಿಮ್ಮದೇನಿದ್ರು ಬರೀ ಕುತಂತ್ರ, ಅರಾಜಕತೆ ಮಾಡಬೇಕು, ಮೋದಿಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಹಂಗೋ ಹಿಂಗೋ ಮಾಡಿ ಏನಾದರೂ ಮಾಡಿ ಒಂದಷ್ಟು ಕಿತಾಪತಿಯನ್ನು ಮಾಡಿ ಇವಾಗ ನಿಮ್ಮದು ದಲಿತು, ಅಲ್ಪಸಂಖ್ಯಾತು, ಪಿಚಡೆ ಅಂತಿದ್ರಲ್ಲ, ಅದರೊಟ್ಟಿಗೆ ಇವಾಗ ಚಾತ್ರು ಅಂದರೆ ಯುವಜನರದ್ದು, ಜೆನ್ಸಿಗಳ್ದು ಒಂದಷ್ಟು ಪಾಲನ್ನು ನೀವು ತೊಗೊಬೇಕು ರಾಜಕೀಯದಲ್ಲಿ ಮತದೊಂದನ್ನು ಅನ್ನೋದೇ ನಿಮ್ಮ ಕುತಂತ್ರ ಇಲ್ಲಿ ಅಡಗಿರೋದು. ಏನಾದರೂ ಮಾಡಿ ಮೋದಿ ಸರ್ಕಾರವನ್ನು ಉರುಳಿಸ್ಬೇಕು ಅಂತ. ಆದರೆ ಇಲ್ಲಿ ಎಲ್ಲದಕ್ಕೂ ಬಹುಮುಖ್ಯವಾಗಿ ನಾವೆಲ್ಲರೂ ನೋಡಬೇಕಾಗಿರೋ ಒಂದು ವಿಷಯ ಇದೆ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ಬಿಟ್ಟು ಬರೋದು, ಬಂದಾದ ಮೇಲೆ ಇಲ್ಲಿ ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗೋದು, ಅದು ಕೂಡ ಬಹುಮುಖ್ಯವಾಗಿ ಅಧಿವೇಶನಗಳು ನಡೆಯುವಂಥ ಸಮಯದಲ್ಲಿ. ಇದರ ರಹಸ್ಯ ಏನು ಅನ್ನೋದನ್ನು ಕೇಂದ್ರ ಸರ್ಕಾರ ಭಾಳ ಗಮನವಿಟ್ಟು ನೋಡಬೇಕಾಗಿರೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರೇ, ಕೇಳಿಸ್ಕೊಳ್ಳಿ, ನಿಮ್ಮ ತಾಕತ್ತು, ನಿಮ್ಮ ಸಂವಿಧಾನದ ರಕ್ಷಣೆ, ನಿಮ್ಮ ಹೋರಾಟದ ಬಲ, ಇದೆಲ್ಲ ಏನಿದೆಯಲ್ಲ
ಚರ್ಚೆಯಲ್ಲಿ ಭಾಗವಹಿಸುವ ಮುಖಾಂತರ ದೇಶದ ಜನಗಳ ಮುಂದೆ ಜಾಗೀರು ಮಾಡ್ಕೊಳ್ರಿ ನಿಮ್ಮ ವಿದ್ವತ್ತನ್ನು. ಅದನ್ನು ಬಿಟ್ಬಿಟ್ಟು ಬೆನ್ನಾಕಿ ಓಡೋಗಿ ನೀವು ಸಾಧಿಸ್ತಕ್ಕಂಥದ್ದು ಏನು? ಇವತ್ತು ದೇಶವನ್ನು ಕತ್ಲೆಯಲ್ಲಿ ಇಡ್ಲಿಕ್ಕೆ ಕೊಟ್ಟರೆ ಈ ದೇಶದ ಸಮಸ್ತ ಭಾರತೀಯರು ಯಾರೂ ಬಿಡೋದಿಲ್ಲ. ಹಾಗಾಗಿ ಸ್ಪೀಕರ್ ಅವ್ರು ಏನಿದ್ದಾರೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಸ್ಪೀಕರ್ಗಳೇನಿರ್ತಾರೆ, ಇವರು ಕಠೋರವಾದಂಥ ಕ್ರಮವನ್ನು ಇಂಥ ಸಾಂಸದರ ಮೇಲೆ ತಗೊಳ್ಬೇಕು. ಅವರನ್ನು ಇದು ಅಧಿವೇಶನದಿಂದ ಹೊರಗಡೆ ಇಡೋದ್ರ ಮುಖಾಂತರ ಸಂಸತ್ತನ್ನು ಸುಸೂತ್ರವಾಗಿ ನಡೆಯುವಂತೆ ಮಾಡಬೇಕು. ಕೇಂದ್ರ ಸರ್ಕಾರ ಎರಡೆಜ್ಜೆ ಹಿಂದೆ ಇಟ್ಟಿರೋದು ಯಾಕೆ ಅನ್ನೋದು ಬಹು ಕುತೂಹಲಕಾರಿಯಾದಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರತಿಭಟನೆಗೆ ಸಾಕಷ್ಟು ಕೋಟಿ ರೂಪಾಯಿಗಳ ಒಂದು ಫಂಡಿಂಗ್ಸ್ ಬಂದಿದೆ, ದೇಣಿಗೆ ಬಂದಿದೆ. ಯಾರೋ ಇದರಿಂದ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ಹಾಗಾಗಿ ಸಂಸತ್ ಭವನಕ್ಕೆ ನುಗ್ಗಲಿಕ್ಕೆ ಹೊರಟಿದ್ದಂಥ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಯಾರಿಗಾದರೂ ಒಬ್ಬರಿಗೆ ಪ್ರಾಣಾಪಾಯ ಆಗೋದ್ರೆ ಒಂದು ಹೆಣ ಏನಾದರೂ ಬಿದ್ದೋಗ್ಬಿಡ್ಲಿ ಅಂತ ವಿಪಕ್ಷಗಳು ಹಾತೊರೆದು ಕೂತಿದ್ವು. ಅಂದರೆ ಹಸಿದ ಬೆಕ್ಕಿನ ರೀತಿಯಲ್ಲಿ, ಹಸಿದ ನರಿಯ ರೀತಿಯಲ್ಲಿ ಹೊಂಚನ್ನು ಹಾಕಿ ಕೂತಿದ್ರು ಅಂತಲೇ ನಾವು ನೇರ ಬಗ್ಗೆ ಹೇಳ್ಬೋದು. IB ಅಂದರೆ ಇನ್ಫಾರ್ಮೇಷನ್ ಬ್ಯೂರೋ, ಗುಪ್ತಚರ ಇಲಾಖೆಯ ವರದಿಗಳ ಪ್ರಕಾರ ಒಂದೇ ಒಂದು ವಿದ್ಯಾರ್ಥಿಯ ಹೆಣ ಏನಾದರೂ ಬಿದ್ದರೆ ಅಥವಾ ಒಬ್ಬ ಪ್ರತಿಭಟನಾಕಾರಿಯ ಹೆಣ ಏನಾದರೂ ಬಿದ್ದರೆ ಅಲ್ಲಿ, ಅಂದರೆ ಸಾವಾದರೆ, ಅದನ್ನು ಇಟ್ಕೊಂಡು ದೇಶದಲ್ಲಿ ದಂಗೆಯನ್ನು ಸೃಷ್ಟಿಸುವಂತಹ ಎಲ್ಲ ಷಡ್ಯಂತ್ರ ನಡೀತಿತ್ತು. ಹಾಗಾಗಿ ಆ ಪ್ರತಿಭಟನೆಯನ್ನು ಅಲ್ಲಿಂದ ಪಕ್ಕಕ್ಕೆ ಸರಿಸುವಂಥ ಒಂದೇ ಅವಕಾಶ ಸರ್ಕಾರದ ಮುಂದೆ ಇದ್ದಿದ್ದು. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಪಡ್ಕೊಂಡಿರೋದು. ಹಾಗಾಗಿ ಸೋನಮ್ ವಾಂಗ್ಚುಕ್ ಅವರ ಮನವನ್ನು ಒಲಿಸಲಾಯಿತು. ಮನವನ್ನು ಒಲಿಸಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಆಯಿತು. ಆದರೆ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಮತ್ತು CJP ಪಾರ್ಟಿ ಅವಕಾಶವನ್ನು ಕೊಡಲಿಲ್ಲ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಎಷ್ಟು ಕೊಡಲಿಕ್ಕಾಗುತ್ತೋ ಅಷ್ಟನ್ನೇ ಕೊಡಲಿಕ್ಕೆ ಸಾಧ್ಯ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಮತ್ತು ಯಾರು ನಿಜವಾದ ವಿದ್ಯಾರ್ಥಿಗಳಿದ್ದಾರೋ ಅವರನ್ನು ಬಿಟ್ಟು ಕ್ರಿಮಿನಲ್ ಹಿನ್ನೆಲೆ ಇರೋರನ್ನೆಲ್ಲರನ್ನೂ ಬಾಲ ಹಿಡ್ಕೊಂಡು ಬಿಲ್ಲದಿಂದ ಎಳ್ಕೊಂಬಂದು ರಪ್ಪ ಅಂತ ಸರ್ಕಾರ ಹೊಡೆಯುತ್ತೆ. ಆ ಒಂದು ಪ್ರಯತ್ನ ಇವತ್ತು ನಡೀತಿರ್ತಕ್ಕಂಥದ್ದು. ಇದು ಸುಮ್ಮನೆ ಹುಡುಗಾಟ ಅಲ್ಲ, ಇದು ದೇಶದ ಭದ್ರತೆಯ ಜೊತೆಯಲ್ಲಿ ರಾಜಿ ಮಾಡ್ಕೊಳಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ದೇಶದ ಉಳಿವಿಗಾಗಿ ಎಂಥ ಕ್ರಮಕ್ಕೂ ಬೇಕಾದ್ರೂ, ಎಂಥ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಆಗ್ತೀನಿ ಅನ್ನೋವಂಥ ಸಂದೇಶನ ಕೊಟ್ಟಿದ್ದಾರೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಬಿಟ್ಟಿರೋವಂಥ ವಿಷಯ. ಯಾರಿಗೆ ದೇಶದ ಬಗ್ಗೆ ಕಾಳಜಿ ಇದೆಯೋ ಅವರು ಅದನ್ನು ಒಳಿತಾಗಿ ಸ್ವೀಕಾರ ಮಾಡ್ತಾರೆ. ಯಾರು ತಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಬೇಕೋ ಅವರು ಉಲ್ಟಾ ಮಾತಾಡ್ತಾರೆ. ಅಂದರೆ ಇದು ಸರಿ ಇಲ್ಲ, ಸೋತರು, ಶರಣಾದರು ಅಂತ ಹೇಳ್ತಾರೆ. ಅದು ಅವರ ಇಚ್ಛಾಶಕ್ತಿಗೆ ಬಿಟ್ಟಿದ್ದು. ಆದರೆ ಮುಂದೆ ಇಂಥ ಕಾನೂನುಗಳು, ಕಠಿಣವಾದಂಥ ಕಾನೂನುಗಳು ಬಂದೇ ಬರ್ತವೆ. ಅದರಿಂದ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಆಶಾಭಾವವನ್ನು ಇಟ್ಕೊಳ್ಬೇಕಷ್ಟೇ. ಒಬ್ಬರು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯಿಂದ ಏನೂ ಬದಲಾಗೋದಿಲ್ಲ. ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ. ಆದರೆ ಸರ್ಕಾರ ಸುಭದ್ರವಾಗಿರಬೇಕಲ್ವಾ? ಹಾಗಾಗಿ ಈ ನಿಟ್ಟಿನಲ್ಲಿ ಕ್ರಮವನ್ನು ತಗೊಳ್ಳುತ್ತೆ ಸರ್ಕಾರ. ಏನು ಮಾಡಬೇಕು? ಯಾಕೆಂದರೆ ಎರಡೇ ಅವಕಾಶ ಇದ್ದಿದ್ದು. ಒಂದು, ಲಾಠಿ ಚಾರ್ಜ್ ಮಾಡಬೇಕು, ಹೋರಾಟವನ್ನು ಹತ್ತಿಕ್ಕಬೇಕಂದ್ರೆ ಲಾಠಿ ಚಾರ್ಜ್ ಮಾಡಬೇಕು, ಗೋಲಿಬಾರ್ ಮಾಡಬೇಕು. ಅದಕ್ಕೆ ಆಸ್ಪದವನ್ನು ಕೊಡದೆ ಬೇರೆ ದೇಶಗಳಲ್ಲಿ ರೆಜಿಮ್ ಚೇಂಜ್ ಆಯ್ತಲ್ಲ, ಸರ್ಕಾರವನ್ನೇ ಉರುಳಿಸ್ಬಿಟ್ರಲ್ಲ, ಆ ರೀತಿಯ ಒಂದು ನೇಪಾಳದಲ್ಲಿರ್ಬೋದು, ಬಾಂಗ್ಲಾದೇಶದಲ್ಲಿರ್ಬೋದು, ಶ್ರೀಲಂಕಾದಲ್ಲಿರ್ಬೋದು, ಅದಕ್ಕೆ ಆಸ್ಪದವನ್ನು ಮಾಡಿಕೊಳ್ಳಿಲ್ಲ. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಪಾಠವನ್ನು ಕಲಿಬೇಕಾಗುತ್ತೆ. ಇನ್ನು ಮುಂದೆ ಹೋರಾಟದ ರೂಪುರೇಷೆಗಳು ಯಾವ ಮಟ್ಟದಲ್ಲಿರ್ತವೆ ಅಂತ. ಅಂದರೆ ಈಗ ಅಭಿಜಿತ್ ದೀಪ್ಕೆಯ ಹಿನ್ನೆಲೆಯನ್ನು ಕೆದಕಬೇಕು ಸರ್ಕಾರ. ಯಾಕೆಂದರೆ ಈತ US ಅಲ್ಲಿದ್ದ, ಇವನಿಗೆ ನೇರವಾಗಿ ಕೂಡ ದೇಣಿಗೆಗಳು ಬಂದಿಲ್ಲ. ಅಂದರೆ ಇವನೇನಾದರೂ ಸ್ವಿಸ್ ಬ್ಯಾಂಕಲ್ಲಿ ಏನಾದರೂ ಅಕೌಂಟ್ಗಳಿದೆಯಾ, ಅಲ್ಲೇನಾದರೂ ಇವನಿಗೆ ದೇಣಿಗೆಗಳನ್ನು ಕೊಟ್ಟು ಸ್ವಿಸ್ ಬ್ಯಾಂಕಲ್ಲಿ ಇವನು ಇದನ್ನು ಮುಚ್ಚಿಟ್ಟಿದ್ದಾರಾ ಅನ್ನೋದ್ರ ಎಲ್ಲನೂ ಕುರಿತು ಆಳವಾದ ತನಿಖೆಯನ್ನು ಮಾಡಬೇಕು. ಯಾಕೆಂದರೆ ವಿದೇಶಿ ದೇಣಿಗೆಗಳು ಸೌರವ್ ದಾಸ್ಗೆ ಬಂದಿದ್ದಾವೆ ಸ್ವಲ್ಪ ಮಟ್ಟದಲ್ಲಿ ಅನ್ನೋದು ಬಹು ಚರ್ಚಿತವಾಗಿತ್ತು. ಅದೇ ರೀತಿಯಾಗಿ ಅಭಿಜಿತ್ ದೀಪ್ಕೆದು ಕೂಡ ಇತಿಹಾಸವನ್ನು ಕೆದಕಬೇಕು. ಆದರೆ ಈ ಜಿರಳೆಗಳು ಹೇಳ್ತಿರೋದೇನು ಗೊತ್ತಾ, ಇವತ್ತು ಕಾಕ್ರೋಚ್ಗಳು ಜನತಾ ಪಾರ್ಟಿಯ ಈ ಅಭಿಜಿತ್ ದೀಪ್ಕೆ ಇರ್ಬೋದು, ರಾಂಕಾ ಇರ್ಬೋದು, ಸೌರವ್ ದಾಸ್ ಇವ್ರ ಮುಂದೆ ಒಬ್ಬ ಯುವಕ ಬೆತ್ತಲೆ ಮಾಡಿದ್ದಾನೆ ಇವರ ಮನೋಭಾವವನ್ನು. ನೀವಿವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರಲ್ಲ, ಅದೇ ರೀತಿಯಾಗಿ ಪಂಜಾಬ್ನಲ್ಲಿ ಇವಾಗ ಏನು ಫಾರ್ಮಸಿ ಆಫೀಸರ್ಗಳ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಮತ್ತು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು, ನೇಮಕಾತಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ, ಅಲ್ಲಿ ಗಲಾಟೆ ನಡೀತಿದೆಯಲ್ಲ, ಇದ್ರ ಬಗ್ಗೆ ಅಲ್ಲಿನ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಯಾವಾಗ ಪಡಿತೀರಾ ಅಂದರೆ ಅವರು ಏನು ಮಾತಾಡದೆ ಫೇರಿ ಕಿತ್ತೋಡೋಗ್ತಾರೆ. ಅಂದರೆ ಇವರು ಪುಕ್ಕುಲ್ರಿ, ಇವರು
ಪುಕ್ಕಲರು ಫೇರಿಕ್ಕಿ ತೊಡಗ್ತಿದ್ದಾರೆ. ಅಂದರೆ ಇದರಿಂದ ರಾಜಕೀಯದ ಉದ್ದೇಶ ಇದೆ, ದುರುದ್ದೇಶ ಇದೆ ಅನ್ನೋದೇ ಮೇಲ್ನೋಟಕ್ಕೆ ಇದಕ್ಕಿಂತ ಜೀವಂತ ಸಾಕ್ಷಿ ಬೇಕಾ? ಹಾಗಾಗಿ ರಾಹುಲ್ ಗಾಂಧಿ ಅವರೇ, ನಿಮ್ದೇನಿದ್ರು ಬರೀ ಕುತಂತ್ರ, ಮೋದಿಯವರದ್ದೇನಿದ್ರು ಬರೀ ರಾಜತಂತ್ರ ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.